ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಕ್ಯಾಬೇಜ್ ರೋಲ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಚಿಕ್ಕ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಎಲೆಕೋಸನ್ನ ಈ ರೀತಿ ಸಣ್ಣ ಸಣ್ಣಗೆ ಉದ್ದುದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೊಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ. ಇದು ನಾನು 2 ರೋಲ್ಗೆ ಆಗೋಷ್ಟು ಮಾಡ್ತಾ ಇರೋದಷ್ಟೇ. ಇದಂತೂ ತುಂಬ ಸುಲಭ ಮಾಡ್ಕೊಳ್ಳೋದು. ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು, ಅವ್ರ ಖಾರದ ತಕ್ಕನಷ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಸಾಸ್ ಸೇರಿಸ್ಕೊತಾ ಇದ್ದೀನಿ, ಟೊಮೊಟೊ ಸಾಸು. ಇದನ್ನೆಲ್ಲ ಸಾಸ್ ಸೇರಿಸ್ಕೊಂಡ್ಮೇಲೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ. ಈಗ ಇದು ರೆಡಿಯಾಗಿದೆ. ಈಗ ನಾನು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಪಾತಿಗೆ ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ. ಇದನ್ನು ಸಾಸಾದರೂ ಆಯಿತು, ಕೆಚಪ್ ಆದರೂ ಯಾವುದಾದ್ರೂ ಸೇರಿಸ್ಕೋಬೋದು. ಚಪಾತಿಗೆಲ್ಲ ಇದನ್ನು ನೀಟಾಗಿ ಹಚ್ಕೋಬೇಕು ಎಲ್ಲ ಕಡೆನೂ. ತರಕಾರಿಗಳು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಇದೆಲ್ಲ ಹಚ್ಕೊಂಡಾಗಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಎಲೆಕೋಸಿನ ಮಿಶ್ರಣನ ಇದ್ರ ಮೇಲೆ ಸೇರಿಸ್ಕೊಳ್ಳೋಣ. ನಾವು ಕ್ಯಾಬೇಜ್ ಬದಲಾಗಿ ಬೇರೆ ತರಕಾರಿಗಳಲ್ಲೂ ಮಾಡ್ಕೋಬೋದು ಇದೇ ರೀತಿ. ಈಗ ಇದನ್ನೆಲ್ಲ ಇದ್ರ ಮೇಲೆ ಇಟ್ಕೊಂಡಾಗಿದೆ. ನಾನು ಸಣ್ಣಗೆ ಉದ್ದುದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ, ಅದನ್ನು ಇದ್ರ ಮೇಲೆ ಇಟ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಗಾರ್ನಿಷ್ಗಾಗಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಈಗ ಇದನ್ನು ನಿಧಾನಕ್ಕೆ ರೌಂಡಾಗಿ ಮಡಚ್ಕೋಬೇಕು. ಈ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊತ ಹೋದರೆ ರೋಲು ರೆಡಿ ಆಗುತ್ತೆ. ಇದು ನಮ್ಮ ಮನೇಲಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಈ ರೆಸಿಪಿ. ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಸಿಂಪಲ್ ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.